ಒಬ್ಬ ಪ್ರಸಿದ್ಧ ವಿದ್ವಾಂಸ ರಾಜ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ. ನಮಸ್ಕಾರ ಮಹಾರಾಜ. ನಾನು ಅನೇಕ ಸ್ಥಳ ಹಾಗೂ ರಾಜ್ಯಗಳಲ್ಲಿ ಸಂಚರಿಸಿದ್ದೇನೆ. ನಾನು ಅನೇಕ ಪ್ರಸಿದ್ಧ ವಿದ್ವಾಂಸರುಗಳೊಡನೆ ವಾದ ಮಾಡಿದ್ದೇನೆ, ಆದರೆ ಯಾರೂ ನನ್ನನ್ನು ಸೋಲಿಸಿಲ್ಲ. ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಮ ಅಸಾಧಾರಣ ಜ್ಞಾನದ ಬಗ್ಗೆ ಕೇಳಿದ್ದೇನೆ. ಅದು ಸತ್ಯ ಮಹಾರಾಜ. ನಾನು ಅತಿ ಪ್ರಸಿದ್ಧ ವಿದ್ವಾಂಸ. ವಿಜಯನಗರದ ವಿದ್ವಾಂಸರುಗಳೊಡನೆ ಸ್ಪರ್ಧೆ ಮಾಡಲು ಇಲ್ಲಿ ಬಂದಿದ್ದೇನೆ. ನನ್ನ ಜ್ಞಾನಕ್ಕೆ ಯಾರೂ ಸಾಟಿಯಿಲ್ಲ. ಓ, ಹಾಗಾದರೆ ಸ್ಪರ್ಧೆ ನಾಳೆಯೇ ಪ್ರಾರಂಭವಾಗುತ್ತದೆ. ಮರುದಿನ ಎಲ್ಲಾ ಚರ್ಚೆಗಳನ್ನ ಪ್ರಸಿದ್ಧ ವಿದ್ವಾಂಸನೇ ಗೆದ್ದ. ಇದರಿಂದ ರಾಜನಿಗೆ ಬೇಸರವಾಯಿತು. ರಾಮ, ಈಗೇನು ಮಾಡೋಣ? ಅವನಿಗೆ ಅಹಂಕಾರವಿಲ್ಲದಿದ್ದರೆ ನಾನೇ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದೆ. ಆದರೆ ಈಗ ಅವನನ್ನು ಸೋಲಿಸುವಂತಹ ವ್ಯಕ್ತಿಯನ್ನು ನಾವು ಹುಡುಕಬೇಕು. ಹೆದರಬೇಡಿ ಮಹಾರಾಜ, ಮುಂದಿನ ವಾದವನ್ನು ಏರ್ಪಡಿಸಿ. ಮಾರನೆಯ ದಿನ ಚರ್ಚೆ ಆರಂಭವಾಗಲಿ. ಚರ್ಚೆಯ ವಿಷಯವೇನು? ಈ ಅಪರೂಪದ ಪುಸ್ತಕದ ಬಗ್ಗೆ ವಾದ ಮಾಡೋಣ. ನೀವು ಈ ಪುಸ್ತಕವನ್ನ ಓದಿರಿ. ಇದು ಬಹಳ ಅಪರೂಪವಾದ್ದು. ನೀವಿದನ್ನ ಓದಿರೋಕ್ಕೆ ಸಾಧ್ಯನೇ ಇಲ್ಲ. ಅವರ ಮಾತಿನಿಂದ ವಿದ್ವಾಂಸನಿಗೆ ಕೋಪ ಬಂತು. ಸ್ವಾಮಿ, ನಾನು ಎಲ್ಲ ಪುಸ್ತಕವನ್ನು ಓದಿದ್ದೇನೆ. ನೀವು ಪುಸ್ತಕದ ಹೆಸರು ಮಾತ್ರ ಹೇಳಿ. ಚರ್ಚೆ ಆರಂಭಿಸಿ. ಪುಸ್ತಕದ ಹೆಸರು ತಿಲಕಾಷ್ಟ ಮಹಿಷಬಂಧನ. ವಿದ್ವಾಂಸ ಅವನ ಜೀವನದಲ್ಲಿ ಆ ಪುಸ್ತಕದ ಬಗ್ಗೆ ಕೇಳಿರಲಿಲ್ಲ, ಓದಿರಲಿಲ್ಲ. ಓ, ನಿಜವಾಗಿಯೂ ಅಪರೂಪದ ಪುಸ್ತಕ. ನಾನು ಓದಿ ಬಹಳವೇ ದಿನಗಳಾಗಿದ್ದವು. ನಾನು ನೆನಪು ಮಾಡಿಕೊಳ್ಳಬೇಕಿದೆ. ಈ ಚರ್ಚೆಯನ್ನು ನಾಳೆ ಮಾಡಬಹುದೇ? ಖಂಡಿತ ನಾಳೆ ಮಾಡಬಹುದು. ಮರುದಿನ ಬೆಳಗ್ಗೆ ಆ ಪ್ರಸಿದ್ಧ ವಿದ್ವಾಂಸನಿಗೆ ಮುಖ ತೋರಿಸಲಾಗಲಿಲ್ಲ. ಪುಸ್ತಕದ ಬಗ್ಗೆ ಅವನು ಕೇಳಿರಲಿಲ್ಲ. ಆಸ್ಥಾನದಲ್ಲಿ ಅವನು ಎದುರಿಸಬೇಕಾದ ಪರಿಸ್ಥಿತಿಯನ್ನು ನೆನೆದು ಹೆದರಿ ಊರನ್ನು ಬಿಟ್ಟು ಹೋದ. ರಾಮ, ನೀನು ಚರ್ಚಿಸಬೇಕಾಗಿದ್ದ ಅಪರೂಪದ ಪುಸ್ತಕದ ಬಗ್ಗೆ ಹೇಳು. ಮಹಾರಾಜ, ಆ ಥರ ಒಂದು ಪುಸ್ತಕನೇ ಇಲ್ಲ. ಅದಕ್ಕೆ ನಾನೇ ಹೆಸರಿಟ್ಟೆ ತಿಲಕಾಷ್ಟ ಮಹಿಷಬಂಧನ ಅಂತ. ಸಂಸ್ಕೃತದಲ್ಲಿ ತಿಲಕಾಷ್ಟ ಅಂದ್ರೆ ಎಳ್ಳು ಗಿಡದ ಕಡ್ಡಿ ಅಂತ, ಮಹಿಷಬಂಧನ ಅಂದ್ರೆ ಎಮ್ಮೆ ಕಟ್ಟೋ ಹಗ್ಗ ಅಂತ. ಅದರಲ್ಲಿ ನಾನು ಎಳ್ಳು ಗಿಡದ ಕಡ್ಡಿಗಳನ್ನ ಎಮ್ಮೆ ಕಟ್ಟೋ ಹಗ್ಗದಿಂದ ಕಟ್ಟಿ ಇಟ್ಟಿದ್ದೆ. ಅದನ್ನ ರೇಷ್ಮೆ ಬಟ್ಟೆಯಿಂದ ಸುತ್ತಿದ್ರಿಂದ ಅದು ಅಪರೂಪದ ಪುಸ್ತಕದ ಹಾಗೆ ಕಾಣಿಸ್ತು. ರಾಜ ಹಾಗೂ ಎಲ್ಲಾ ಜನರಿಗೂ ಬಹಳ ನಗು ಬಂತು. ರಾಮನ ಯುಕ್ತಿ ಮತ್ತು ಬುದ್ಧಿವಂತಿಕೆಗೆ ಕೈತುಂಬ ಬಳುವಳಿ ಕೊಟ್ಟು ಗೌರವಿಸಿದ. ಆ ಪ್ರಸಿದ್ಧ ವಿದ್ವಾಂಸನು ಇದರಿಂದ ಪಾಠ ಕಲಿತು ಇನ್ನೂ ಹೆಚ್ಚು ಜ್ಞಾನ ಪಡೆಯಬೇಕೆಂದು ತಿಳಿದ.